ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಅಶ್ವಿನಿ. ನಾನು ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಬ್ರೆಡ್ ಇಂದ ಸ್ವೀಟ್ ಮಾಡುವುದು ಹೇಗೆ ಅಂತ ಹೇಳ್ಬಿಟ್ಟು, ಒಂದು ಕಡಾಯಿಗೆ ನಾನು ಒಂದು ಬೌಲ್ ಆಗೋಷ್ಟು ಹಾಲು ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ. ಮತ್ತೆ ಅದೇ ರೀತಿ ನಾನು ಒಂದು ಚಿಕ್ಕ ಬೌಲ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ಮಿಲ್ಕ್ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವೋ ಕಸ್ಟರ್ಡ್ ಮಿಲ್ಕ್ನ ಅದು ಬಿಸಿ ಆಗ್ಲಿಕ್ಕೆ ಬಿಟ್ಟಿದ್ವಲ್ಲ, ಆ ಹಾಲಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಥಿಕ್ನೆಸ್ ಬರೋ ತನಕ ಇರಬೇಕು. ಥಿಕ್ನೆಸ್ ಬಂದಾದ್ಮೇಲೆ ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕೋಬೇಕು. ಹಾಕೊಂಡ ನಂತರ ನಾನು 5ರಿಂದ 6 ಪೀಸ್ ಅಷ್ಟು ಬ್ರೆಡ್ ತಗೊಂಡಿದ್ದೀನಿ. ಬ್ರೆಡ್ ತಗೊಂಡು ಎಡ್ಜಲ್ಲೆಲ್ಲ ಕಟ್ ಮಾಡಿಕೊಂಡು ಅದು ನಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಮಾಡ್ಕೋಬಹುದು. ಕಟ್ ಮಾಡ್ಕೊಂಡಾದ ನಂತರ ಒಂದು ಕಡಾಯಿಗೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕ ನಂತರ ನಾವು ಏನು ಕಟ್ ಮಾಡ್ಕೊಂಡಿರ್ತೀವಿ ಬ್ರೆಡ್ ಸ್ಲೈಡ್ಸ್ನ ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿಯಾಗಿ ಮಾಡ್ಕೋಬೇಕು. ಕ್ರಿಸ್ಪಿಯಾಗಿ ಮಾಡ್ಕೊಂಡ ನಂತರ ನಾನು ಬೌಲ್ ತಗೊಂಡಿದ್ದೀನಿ, ಗಾಜಿನ ಬೌಲು, ಅಗಲವಾಗಿರುವಂತಹ ಬೌಲ್ ತಗೊಂಡು ಅದಕ್ಕೆ ಫಸ್ಟ್ ಕಸ್ಟರ್ಡ್ ಮಿಲ್ಕ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಬ್ರೆಡ್ ಸ್ಲೈಡ್ಸ್ ಎಲ್ಲ ಇಕ್ಕೊತಾ ಇದ್ದೀನಿ. ಮತ್ತೆ ಅದ್ರ ಮೇಲೆ ಕೋಟಿಂಗ್ ಮಾಡ್ತಾ ಇದ್ದೀನಿ ಕಸ್ಟರ್ಡ್ ಮಿಲ್ಕ್ನ. ಮತ್ತೆ ಅದ್ರ ಮೇಲೆ ಸೇಮ್ ಪ್ರೋಸೆಸ್ ಮಾಡ್ತಾ ಇದ್ದೀನಿ, ನೋಡಬಹುದು ಬೇಕಾದ್ರೆ. ಇಡ್ಕೊಂಡು ಅದು ಡೀಪ್ ಫ್ರಿಜ್ಜಲ್ಲಿ 45 to 50 ಮಿನಿಟ್ಸ್ ಇಟ್ಟು ಚೆನ್ನಾಗಾದ್ಮೇಲೆ ಮತ್ತೆ ತೆಗೆದು ನೋಡ್ಕೋಬಹುದು. ಚೆನ್ನಾಗಿರುತ್ತೆ. ಇದು ಐಸ್ ಕ್ರೀಮ್ ತಿಂದು ಬೇಜಾರಾಗಿದ್ರೆ ಈ ಥರ ಒಮ್ಮೆ ಟ್ರೈ ಮಾಡಿ. ಚೆನ್ನಾಗಿದ್ದಲ್ಲಿ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ನೀವು ಒಮ್ಮೆ ಮಕ್ಕಳಿಗೆ ಮಾಡ್ಕೊಳ್ಳಿ, ಹೆಂಗಿರುತ್ತೆ ಅಂತ